ಬಸ್ಸಲ್ಲಿ ಹೋಗೋದು ಒಂದು ಅಭ್ಯಾಸ ಸರ್ ನಮಗೆಲ್ಲ. ಇಲ್ಲಿಂದ ನಾವು ಬಸ್ಸಿಗೆ ಹೋಗೋದು. ಬಟ್ ನಾನು ಆವಾಗ ವಿಭಿನ್ನವಾಗಿ ಆಲೋಚನೆ ಮಾಡಿ ಸರ್, ಬಸ್ಸಿಗೆ ಹೋಗೋದು ಬೇಡ ಅಂತ ಅನ್ಕೊಂಡೆ, ವಿಮಾನಕ್ಕೆ ಹೋಗಕತ್ತಿದೆ. ಬಸ್ ಇನ್ನು ಮುಂದೆ ಹತ್ತಂಗಿಲ್ಲ ಅಂತ ತೀರ್ಮಾನ ಮಾಡಿದೆ. ವಿಮಾನಕ್ಕೆ ಹೋಗಕತ್ತಿದೆ. ಯಾಕಂದ್ರೆ ವಿಮಾನಕ್ಕೆ ಹತ್ತವರೆಲ್ಲ ಶ್ರೀಮಂತರಿ ಸರ್. ಅವ್ರಿಗೆಲ್ಲರಿಗೂ ಒಳ್ಳೆ ಆಹಾರ ಬೇಕಾಗಿದೆ. ರೈತ ಒಳ್ಳೆ ಕ್ವಾಲಿಟಿ, ಒಳ್ಳೆ ಗುಣಮಟ್ಟ, ಒಳ್ಳೆ ಪ್ಯಾಕಿಂಗ್ ಅಲ್ಲಿ ಇರುವಂತದ್ದು ಪ್ರಾಡಕ್ಟ್ ತಯಾರು ಮಾಡ್ತಾನಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಾನೇ ಅದರಲ್ಲಿ ಹತ್ತಿಬಿಟ್ರೆ ಅದು 1 ತಾಸು ಬೆಳಗಾವಿಯಿಂದ ಬೆಂಗಳೂರು ಹೋಗ್ರು 1 ತಾಸು ಟೈಮ್ ಇರುತ್ತೆ. 1 ತಾಸಿನಲ್ಲಿ ನನ್ನ ಬೆಲ್ಲ ಟೇಸ್ಟ್ ಅವ್ರಿಗೆ ಕೊಟ್ಟರೆ ಅವ್ರೆಲ್ಲರೂ ತಿಂತಾರೆ. ಉತ್ತಮವಾದಂಥ ಕಸ್ಟಮರ್ ಸಿಗ್ತಾರೆ, ನನಗೆ ಮಾರುಕಟ್ಟೆಗೆ ಅವಕಾಶ ಆಗತ್ತೆ. ಅದಕ್ಕೆ ನಾನು ಬಸ್ ಹತ್ತಿದ್ಬಿಟ್ಟು ವಿಮಾನದಲ್ಲಿ ಅಡ್ಡಾಡ್ತೀನಿ ಸರ್. 60 ರೂಪಾಯಿ ಕೆಜಿಯಿಂದ ಹಿಡಿದು 1,000 ರೂಪಾಯಿವರೆಗೆ ಒಂದು ಕೆಜಿ ಬೆಲ್ಲ ಇದೆ ಸರ್ ನಮ್ಗೆ. 1,000? ಹೌದು ಸರ್. ಅದು ಯಾವುದು ಸರ್? ಇನ್ನು ಸಂಕ್ರಮಣಕ್ಕೆ 10,000 ರೂಪಾಯಿಗೆ ಒಂದು ಕೆಜಿ ಮಾರುಕಟ್ಟೆಗೆ ತರ್ತಾ ಇದೀವಿ ಸರ್. 1 ಕೆಜಿ ಬೆಲ್ಲನ? 1 ಕೆಜಿ ಬೆಲ್ಲ 10,000 ರೂಪಾಯಿಗೆ ಮಾರುಕಟ್ಟೆಗೆ ತರ್ತಾ ಇದೀವಿ ಸರ್. ಸಂಕ್ರಮಣಕ್ಕೆ 2026 ಸಂಕ್ರಮಣಕ್ಕೆ 10,000 ರೂಪಾಯಿಗೆ 1 ಕೆಜಿ ಬೆಲ್ಲ ತರ್ತಾ ಇದೀವಿ ಸರ್. ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂಥ ಬೆಲ್ಲವನ್ನು ಕೊಡ್ತೀವಿ. ಅದು ಹೆಂಗೆ ತಯಾರು ಮಾಡ್ತೀವಿ, ಯಾವ ಹಂತದಲ್ಲಿ ತಯಾರು ಮಾಡ್ತೀವಿ, ಅದು ಎಂಥ ಬೆಲ್ಲ ಇರುತ್ತೆ, ಆರೋಗ್ಯದ ಮೇಲೆ ಏನು ಪರಿಣಾಮ ಬರುತ್ತೆ, ಅದನ್ನು ಯಾರು ಖರೀದಿ ಮಾಡಬೇಕು, ಖರೀದಿ ಮಾಡೋರು ಯಾರು ಅನ್ನೋದು ಈಗ ಟಾರ್ಗೆಟ್ ಮಾಡಿದ್ದೀವಿ ಸರ್. ಈ ಭಾರತ ದೇಶದ ಗಣ್ಯ ವ್ಯಾಪಾರಸ್ಥರು, ಭಾರತ ದೇಶದ ಒಂದು ಎಲ್ಲರಿಗೂ ಮಾದರಿ ಇರುವಂಥ ರತನ್ ಟಾಟಾದವರು ಬಾಟಾ ಅನ್ನುವಂಥ ಚಪ್ಪಲ್ ತಂದು ಮಾರುಕಟ್ಟೆಯಲ್ಲಿ ಗ್ಲಾಸ್ ಹೌಸಲ್ಲಿ ಇಟ್ಟು ಮಾರ್ತಾ ಇದ್ದಾರೆ ಅಂತಂದರೆ, ನಾನು ಒಳ್ಳೆ ಆಹಾರ ಕೊಡ್ತಾ ಇರುವಂಥ ರೈತ ನಾನೇಕೆ ಸಂಕೋಚ ಪಡಬೇಕು ಸರ್? ನಾನು ಪ್ರೀತಿಯಿಂದ ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್, ನನ್ನ ಪ್ರಾಡಕ್ಟ್ ನೀವು ತಿಂದು ನೋಡಿ, ತಪ್ಪಿದ್ರೆ ಮಾರ್ಗದರ್ಶನ ಮಾಡಿರಿ, ಸರಿಯಾಗಿದ್ದರೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ ಸರ್ ನಾನು. ವಾ, ಅದ್ಭುತ. ಓಕೆ. 20 ವರ್ಷದಿಂದ ಒಂದು ಆ್ಯಡ್ ಬರ್ತಾ ಇದೆ, ನೀವು ಈ ಪೇಸ್ಟನ್ನು ಹಚ್ಕೊಂಡ್ರೆ, ಈ ಕ್ರೀಮನ್ನು ಹಚ್ಕೊಂಡ್ಬಿಟ್ರೆ ಬೆಳ್ಳಗಾಗಿ ಬಿಡ್ತೀರಿ ಅಂತ ಬರ್ತಾ ಇದೆ. 5 ರೂಪಾಯಿ ರೇಟ್ ಇದೆ ಇದ್ರ. 5 ರೂಪಾಯಿದಲ್ಲಿ ಮನುಷ್ಯ ಬೆಳ್ಳಗಾಗ್ತಿತ್ತಂದ್ರೆ, ಆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಆಟಗಾರರು ಇದಾರಲ್ರಿ, ಕರ್ರಗೆ ಇದ್ದಾರೆ, ಅವ್ರಿಗೇನಿದು ಈ ಪೇಸ್ಟ್ ಬೆಟ್ಟೆಗಿಲ್ಲೋ ಏನ, ಇದನ್ನ ಖರೀದಿ ಮಾಡಕ್ಕೆ ಅವ್ರ ಹತ್ತಕ್ಕೆ ರೊಕ್ಕಿಲ್ಲ ಅವ್ರು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಸರ್? ನಿಮ್ಮ ಬೆಲ್ಲದ ಕತೆ ಮುಂದುವರ್ಸೋಣ. ಸರಿ. ಇದು ಸ್ಥಾಪನೆಯಿಂದ ಇಲ್ಲಿವರೆಗೆ ಕತೆ ಹೇಳಿ ಸರ್. ನಾವು ಕೋವಿಡಲ್ಲಿ ಪ್ರಾರಂಭ ಮಾಡಿದ್ದೀವಿ ಸರ್. ಕೋವಿಡಲ್ಲಿ ನಮ್ಮ ಸ್ನೇಹಿತರು ಎಲ್ಲರೂ ಬೆಂಗಳೂರಿಂದ ನಮ್ಮೂರಾಗೆ ಇದ್ದರು. ಕಬ್ಬು ಯಥೇಚ್ಛವಾಗಿ ಬೆಳೆದು ನಿಂತಿತ್ತು, ಕಾರ್ಖಾನೆಗಳೆಲ್ಲ ಸ್ತಬ್ಧಾಗಿದ್ದು. ಆವಾಗ ಮುಂದೇನು ಅನ್ನುವಂಥ ಪ್ರಶ್ನೆ ಇದ್ದಾಗ ನಮ್ಮ ಪೂರ್ವಜರು, ಭಾರತಕ್ಕೊಂದು ಮತ್ತು ಬೆಲ್ಲಕ್ಕೊಂದು ಸಂಸ್ಕೃತಿ ಇದೆ, ಅದಕ್ಕಾಗಿ ನಾವು ಬೆಲ್ಲದ ಭಾರತ ಅಂತ ಕರಿತೀವಿ. ಭಾರತದಲ್ಲಿ ಪ್ರತಿಯೊಂದು ಮಹತ್ ಕಾರ್ಯಕ್ಕೆ, ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಬೆಲ್ಲ ಇಲ್ಲದೆ ಯಾವ ಕಾರ್ಯನೂ ನಮ್ಮ ಪೂರ್ವಜರು ಮಾಡ್ತಾ ಇರಲಿಲ್ಲ. ಆ ಬೆಲ್ಲ ಇವತ್ತು ಮರ್ತು ಹೋಗಿದ್ದೀವಿ. ಬೆಲ್ಲ ಅಂತಂದ್ರೆ ಕಲರ್ ಬೆಲ್ಲಗಳನ್ನು ನೋಡುವಂಥ ಒಂದು ಕಾಲಮಾನ ಬಂದು ನಿಂತು ಬಿಟ್ಟಿದೆ. ಅದಕ್ಕಾಗಿ ಹಳೆ ಪೂರ್ವಜರು ಹೆಂಗೆ ತಯಾರು ಮಾಡ್ತಿದ್ರು ಆ ಬೆಲ್ಲವನ್ನು ಮತ್ತೊಮ್ಮೆ ತಯಾರು ಮಾಡೋಣ. ಕರೋನಾ ಟೈಮಲ್ಲಿ ಎಲ್ಲರಿಗೂ ಆಹಾರದ ಬಗ್ಗೆ ಅವೇರ್ನೆಸ್ ಬಂದಿತ್ತು. ಒಳ್ಳೆ ಆಹಾರ ತಿಂದರೆ ನಾವು ಇನ್ನೂ 4 ದಿನ ಬದುಕಬಹುದು ಅನ್ನುವಂಥ ಭಾವನೆ ಬಂದಿತ್ತು. ಅವಾಗ ಕೆಮಿಕಲ್ ಬೇಡ, ನಾವು ಆರೋಗ್ಯವಂತರಾಗಿರ್ಬೇಕಾದ್ರೆ ಆರೋಗ್ಯವಂತ ಆಹಾರವನ್ನು ಸೇವಿಸಬೇಕಂತ ವಿಚಾರ ಬಂದಿತ್ತು ಸರ್ ಅವಾಗ. ಅದನ್ನೇ ಮುಂದಿಟ್ಟುಕೊಂಡು ನಮ್ಮ ಪೂರ್ವಜರು ತಯಾರು ಮಾಡತಕ್ಕಂಥ ಬೆಲ್ಲವನ್ನು ನಾವು ತಯಾರು ಮಾಡೋಣ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಬೆಲ್ಲದ ಉದ್ಯಮಕ್ಕೆ ಕಾಲಿಟ್ಟಿವಿ ಸರ್. ಯಾವಾಗಲೂ ಒಂದು ಉದ್ಯಮಿ ಪ್ರಚಲಿತದ್ದು ಆಯ್ಕೆ ಮಾಡ್ಕೋತಾನೆ, ಹೆಚ್ಚು ಯಾವುದು ಮಾರಾಟ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೋತಾನೆ. ಬಟ್ ನೀವು ತದ್ವಿರುದ್ಧ ಇತ್ತು. ಅವಾಗ ಸಕ್ಕರೆ ಅಂತೂ ಯಾವಾಗಲೂ ಬಳಸ್ತಾ ಇದ್ರು, ಇವತ್ತು ಹೆಚ್ಚಿದೆ, ಎಲ್ಲವೂ ಇದೆ. ನೀವು ಒಂದು 5 ಲಕ್ಷ ರೂಪಾಯಿ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ರಿ. ನಿಮಗೆ ಅವಾಗ ಬಂದ ಆಲೋಚನೆಗಳೇನಿದೆ? ಯಾಕಂದರೆ ಸೇಲಿಗೆ ಮಾರ್ಕೆಟ್ ಭಾಳ ದೊಡ್ಡ ಸವಾಲಾಗಿತ್ತಲ್ಲ ಸರ್. ಮಾರುಕಟ್ಟೆ ಅನ್ನುವಂಥದ್ದು ಎಲ್ಲರೂ ಈ ಕಪ್ಪು ಬಣ್ಣದ ಬೆಲ್ಲವನ್ನು ಯಾರು ತಿಂತಾರೋ, ನಮ್ಮ ಸಂಬಂಧಿಕರೆಲ್ಲ ಹೇಗೆ ಮಾಡ್ತಿದ್ರು, ನಮ್ಮನ್ನು ಅಲ್ಲಗಳಿತಾ ಇದ್ರು. ಇದನ್ನ ಯಾರು ಬೆಲ್ಲ ತಿಂತಾರೆ, ಕಪ್ಪು ಬೆಲ್ಲ ಯಾರು ತಿಂತಾರ, ಎಲ್ಲ ಕಲರ್ ಚೆನ್ನಾಗಿರುವಂಥ ಬಣ್ಣದ ಬೆಲ್ಲ ಬಂದ ಟೈಮ್ದಾಗ ಕಪ್ಪು ಬೆಲ್ಲನ ಯಾರು ತಿಂತಾರಂತ ಅನೇಕ ನನ್ನ ಸ್ನೇಹಿತರು, ನನ್ನ ಜೊತೆಗಿರೋರೇ ಅಸಹ್ಯ ಮಾಡಿದರು. ಆಮೇಲೆ ನಮ್ಮ ಸಂಬಂಧಿಕರು ನನ್ನನ್ನು ದೂರ ತಳ್ಳಿದ್ರು. ಇವು ಇರೋ ರೊಕ್ಕ ಎಲ್ಲ ಬರೋ ರೊಕ್ಕ ಬಡತನದೊಳಗೆ ಅದಕ್ಕೆ ಹಾಕಿಬಿಟ್ಟಿದಾನ, ಇವನು ದೂರ ತಳ್ಳ್ರಿ ಅಂತ. ಆಮೇಲೆ ಮನೆಯಿಂದ ಸಹಿತ ಬಹಿಷ್ಕಾರಗೊಂಡು 1 ವರ್ಷ ನಾನು ರಾಮದುರ್ಗದಲ್ಲಿ ಇದ್ದೆ ಸರ್. 1 ವರ್ಷ ಓಕೆ ರಾಮದುರ್ಗದಲ್ಲಿ ಇದ್ದೆ. ಯಾಕಂತಂದ್ರೆ ನಮಗೆ ಇವೆಲ್ಲ ಬೇಡ, ನಮ್ಮ ಸಣ್ಣ ಕುಟುಂಬದಿಂದ ಸಣ್ಣದಲ್ಲಿ ಇರೋಣ, ಅವ್ರ ವಿಚಾರಕ್ಕೆ ಅವ್ರು ಕರೆಕ್ಟೇ ಇತ್ತು. ಏನು ಮಾಡಿದ್ರಿ ನೀವು ಅಷ್ಟೊಳಗಡೆ? ಹಂಗೆ ದೊಡ್ಡದು 5 ಲಕ್ಷ ರೂಪಾಯಿ ಏನು ಮಾಡಿದ್ರಿ ಅದಕ್ಕೆ? 5 ಲಕ್ಷ ರೂಪಾಯಿ ತಗೊಂಡು ಹಳೇದು ಎಲ್ಲ ಗಾಣ ಸೆಟಪ್ಗಳನ್ನು ತಂದು ಹಳೆ ಸೆಟಪ್ ಮಾಡಿದ್ವಿ ಸರ್. ಆಗ ಸಣ್ಣಾಗಿ ನಡೆಸ್ತಾ ಇದ್ದೀವಿ. ಎಲ್ಲಿಂದ ತಗೊಂಬಂದ್ರಿ ಅವನ್ನೆಲ್ಲ ಬೇರೆ ಆಲೆಮನೆಗಳಲ್ಲಿ ಸಕ್ಕರೆ ಫ್ಯಾಕ್ಟರಿ ಕಾರ್ಖಾನೆಗಳ ಹಾವಳಿಯ ಮಧ್ಯೆ ಸರ್, ಅದನ್ನ ಆದಂತ ಎಲ್ಲ ಆಲೆಮನೆಗಳ ಸಾಮಾನುಗಳನ್ನು ಕುಡಿಸಿದ್ವಿ ಸರ್ ನಾವು. ಓಕೆ. ಅವನು ಕೂಡಿಸ್ಕೊಂಡ್ಬಂದು ಒಂದು ಆಲೆಮನೆಯನ್ನು ಪ್ರಾರಂಭ ಮಾಡಿದ್ವಿ ಸರ್ ನಾವು. ಆಲೆಮನೆ ಪ್ರಾರಂಭ ಮಾಡಿದಾಗ ಈಗ ಬಹಳ ತರಬೇತಿ ಎಲ್ಲಿ ತಗೊಂಡ್ರಿ ನೀವು?
ತರಬೇತಿ ಇಲ್ಲ ಸರ್. ನಮ್ಮಲ್ಲಿ ಎಲ್ಲ ಪೂರ್ವಜರೆಲ್ಲ ಬೆಲ್ಲ ಮಾಡಿದವ್ರಿ ಸರ್. ಓಕೆ. ನಮ್ಮ ಪೂರ್ವಜರು ನಮ್ಮ ಊರಾಗ ನೀವು ಎಲ್ಲೇ ಹೋದ್ರೂ ಸಹಿತ ನಮ್ಮ ಸುತ್ತಮುತ್ತ ಈ ಉತ್ತರ ಕರ್ನಾಟಕದ ಯಾವುದೇ ಹಳ್ಳಿಗೆ ಹೋಗಿ ಸರ್, ಕೃಷ್ಣೆ ಮತ್ತು ಘಟಪ್ರಭಾ, ಮಲಪ್ರಭಾ, ಈ ಭೀಮಾ, ಒಡಿಲಲ್ಲಿ ಯಾವುದೇ ರೈತರು ಹೋದ್ರೆ ನಾವೆಲ್ಲರೂ ಪೂರ್ವಜರು ಎಲ್ಲರೂ ಬೆಲ್ಲನ ಮಾಡ್ತಿದ್ರು ಸರ್. ಆ ಬೆಲ್ಲ ಮಾಡೋದು ಎಲ್ಲರಿಗೂ ಅದ ತಾಂತ್ರಿಕತೆ ಗೊತ್ತಿತ್ತು ಸರ್. ಪ್ರತಿಯೊಬ್ರು ಗಂಡು ಮಕ್ಕಳು ಎಲ್ಲರೂ ಬೆಲ್ಲ ಮಾಡಿನೇ ದೊಡ್ಡವರಾದವ್ರು ಸರ್. ಹಿಂಗಾಗಿ ಹಿರಿಯರನ್ನೆಲ್ಲ ಕೂತ್ಕೊಂಡು ಮಾತನಾಡಿಸಿದ್ವಿ ಸರ್. ನೀವು ಯಾವ ಬೆಲ್ಲ ಮಾಡ್ತಿದ್ರಿ, ಹೆಂಗೆ ಮಾಡ್ತಿದ್ರಿ, ಅದಕ್ಕೆ ವೆರೈಟಿ ಯಾವುದನ್ನು ಚಾಯ್ಸ್ ಮಾಡ್ತಿದ್ರಿ, ಅದು ಎಲ್ಲವನ್ನು ಕೇಳಿ ಹಿರಿಯರಿಂದ ಬಳುವಳಿಯಾಗಿ ಬಂದಂಥ ಜ್ಞಾನವನ್ನು ಬಳಸಿಕೊಂಡು ನಾವು ಈ ಬೆಲ್ಲದ ಉದ್ಯಮಕ್ಕೆ ಕೈ ಹಾಕಿದ್ವಿ ಸರ್. ಅದನ್ನೇ ಮುಂದುವರಿಸಿಕೊಂಡು ಆರೋಗ್ಯವಂತ ಸಮಾಜ, ಯಾರು ಆರೋಗ್ಯವಂತವಾಗಿ ಬೆಲ್ಲ ಬೇಡ್ತಾ ಇರ್ತಾರೋ ಅವರಿಗೆ ಬೆಲ್ಲವನ್ನು ತಲುಪಿಸೋಣ ಅನ್ನುವಂಥ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಿದ್ವಿ ಸರ್. ಈಗ ನಾನು 10th ಫೇಲ್ ಆಗಿರೋದ್ರಿಂದ ನನಗೆ ಇಂಗ್ಲೀಷ್ ಓದಕ್ಕೆ ಬರ್ತಿರ್ಕಿಲ್ಲ, ನನಗೆ ಬರೀಲಿಕ್ಕೆ ಬರ್ತಿರ್ಕಿಲ್ಲ. ನನ್ನ ಸ್ನೇಹಿತರೆಲ್ಲ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ವಿದ್ಯಾವಂತರು ಸರ್. ಅವ್ರಿಗೆ ವಾಟ್ಸಪ್ ಮುಖಾಂತರ ಕಳಿಸಿ ಅವ್ರಿಗೆಲ್ಲರಿಗೂ ಅದನ್ನು ಕೇಳಿಕೊಂಡು, ಆಮೇಲೆ ನಮ್ಮಲ್ಲಿ ಒಬ್ಬರು ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ ನಮ್ಮ ವ್ಯಾಪ್ತಿಗೆ ಬರುವಂಥವ್ರು, ತಸ್ಕಿನ್ ಡಾಂಗಿ ಅಂತ ತಕ್ಷಣ ಅವರೆಲ್ಲ ತುಂಬ ನಮ್ಗೆ ಹೆಲ್ಪ್ ಮಾಡಿದ್ರು ಸರ್. ಯಾಕಂದರೆ ನಮಗೇನು ಓದಕ್ಕೆ ಬರೆಯಕ್ಕೆ ಬರಂಗಿಲ್ಲ ಅಂದ್ಕೊಳ್ಳಿ ಅದಕ್ಕೆ ಸಂಪೂರ್ಣವಾಗಿ ನನಗೆ ಸಪೋರ್ಟ್ ಮಾಡಿದ್ರು ಸರ್ ಅಗ್ರಿಕಲ್ಚರ್ ಆಫೀಸರ್ಸ್. ಒಬ್ರು ಅವ್ರ ಅಧಿಕಾರಿ ಅಲ್ಲ, ಒಬ್ರು ಸಹೋದರಿ ಅವರು ನಮಗೆ. ಓಕೆ. ಹಾಂ. ಈಗ ನನಗೆ ಒಂದು ಹೇಳಿ, ಇಷ್ಟು ಸಕ್ಕರೆ ಫ್ಯಾಕ್ಟ್ರಿಗಳು ಎಷ್ಟದಾವ ಅಂತಂದ್ರೆ ಇಲ್ಲಿ ನೀವು? ಬಾಗಲಕೋಟೆ ಜಿಲ್ಲೆಯಲ್ಲಿ 23 ಕಾರ್ಖಾನೆಗಳಿದಾವೆ ಸರ್. ಈ ಬೆಲ್ಲನೇ ಎರಡಕ್ಕೂ ಉಪಯೋಗ ಆಗೋದು, ಸಕ್ಕರೆಗೆ ಮತ್ತು ಬೆಲ್ಲಕ್ಕೆ. ಹಾಂ, ಕಬ್ಬಣ ಉಪಯೋಗ. ಸಕ್ಕರೆ ಹೆಂಗೆ ಆಗ್ತದೆ, ಏನು ಯಾಕೆ ಅದು ಕೆಟ್ಟದ್ದು, ಏನಾಗ್ತದೆ ಸಕ್ಕರೆ? ಕಬ್ಬಿನಿಂದ ತಯಾರಾಗುವಂಥದ್ದು ಸಕ್ಕರೆ ಸರ್, ಕಬ್ಬಿನಿಂದ ತಯಾರಾಗೋದು ಬೆಲ್ಲ ಸರ್. ಬೆಲ್ಲದಲ್ಲಿ ಏನಾಗುತ್ತೆ ಸರ್, ನಾವು ಬೆಲ್ಲವನ್ನು, ಕಬ್ಬನ್ನು ಅರೆದು ರಸವನ್ನು ತೆಗೆದು ಕಡಾಯಿಗೆ ಹಾಕಿದಾಗ ನಾವು 1 kg ಸುಣ್ಣವನ್ನು ಬಳಸ್ತೀವಿ ಸರ್. ಅದರಲ್ಲಿ ಪಾರ್ಟಿಕಲ್ಸ್, ಕಪ್ಪು ಎಲ್ಲ ಹೊಲಸನ್ನು ತೆಗಿಲಿಕ್ಕೆ ಬೆಂಡಿಲ್ ಒಳೆಯನ್ನು ಬಳಸ್ತೀವಿ. ಇದನ್ನು ಬಿಟ್ಟರೆ ಬೇರೆ ಇನ್ನೇನು ಬಳಸಲ್ಲ ಸರ್. ಬೆಲ್ಲಕ್ಕೆ ಸಕ್ಕರೆಗೆ ಏನಾಗ್ತದೆ? ಇದರಲ್ಲಿ ಏನಾಗುತ್ತೆ ಸರ್, ಮಿನರಲ್ಸ್ ಎಲ್ಲ ಪೋಷಕಾಂಶಗಳು ಹಾಗೆ ಉಳಿತಾವೆ ಸರ್. ಯಾವುದರಲ್ಲಿ? ಬೆಲ್ಲದಲ್ಲಿ. ಅದರಲ್ಲಿ. ಸಕ್ಕರೆಯಲ್ಲಿ ಏನಾಗುತ್ತೆ ಸರ್, ಅದನ್ನು ಬಿಳಿ ಮಾಡಲಿಕ್ಕೆ ಸರ್, ಸಕ್ಕರೆಯನ್ನು ಬಿಳಿ ಮಾಡ್ಬೇಕಲ್ಲ ಸರ್. ಈ ನಿಮಗೆ ಬೆಲ್ಲ ಅಂದ್ರೆ ಗೋಧಿ ಕೆಂಪು ಬರುತ್ತೆ, ಗೋಧಿ ಬಣ್ಣ ಬರುತ್ತೆ, ಗೋಧಿ ಬಣ್ಣ ಹುಣಸೆ ಹಣ್ಣು ಅಂತ ಬಣ್ಣ ಅಂತೀವಿ ನಾವು. ಆದ್ರೆ ಶುದ್ಧ ವೈಟ್ ಆಗಿ ಬರ್ಬೇಕಾದ್ರೆ ಅದಕ್ಕೆ ನೀವು ಸಲ್ಫರ್ ಕೂಡಿಸ್ಬೇಕು, ಎಸಿಡ್ ಕೂಡಿಸ್ಬೇಕು, ಇನ್ನೇನು ನೂರಾರು ಕೆಮಿಕಲ್ಗಳನ್ನು ಮಾಡಿ ಅದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಬರ್ನ್ ಆಗುವಷ್ಟು ಅದಕ್ಕೆ ನಾವು ಕೆಮಿಕಲನ್ನು ಬಳಸ್ತೀವಿ ಸರ್. ಓಹೋ. ಸಕ್ಕರೆಗೂ ಮತ್ತು ಬೆಲ್ಲಕ್ಕಿರುವಂಥ ಡಿಫ್ರೆನ್ಸ್ ಸರ್. ಓಕೆ. ಅಲ್ಲಿ ನಿಮಗೆ ಬೆಲ್ಲ ತೊಗೊಂಡ್ರೆ ಸರ್, ಶುಗರ್ ಆ್ಯಂಡ್ ಸುಕ್ರೋಸ್ ಎರಡೂ ಸಿಗುತ್ತೆ. ಬೆಲ್ಲ ತೊಗೊಂಡ್ರೆ ಶುಗರ್ ಆ್ಯಂಡ್ ಸುಕ್ರೋಸ್. ಸುಕ್ರೋಸ್ ಅಂದ್ರೆ ಏನು? ಸುಕ್ರೋಸ್ ಅಂದ್ರೆ ಮಾನವನ ದೇಹಕ್ಕೆ ಬೇಕಾದಂಥ ಒಂದು ಪೋಷಕಾಂಶ ಸರ್. ಸುಕ್ರೋಸ್ ಅನ್ನುವಂಥ ಒಂದು ಕಂಟೆಂಟ್ ದೇಹಕ್ಕೆ ಬೇಕಾದ. ಓಕೆ. ಅದು ಬೆಲ್ಲದಲ್ಲಿ ಸಿಗುತ್ತೆ ಸರ್. ಬೆಲ್ಲದಲ್ಲಿ ಐರನ್ ಸಿಗುತ್ತೆ, ನಿಮಗೆ ಜಿಂಕ್ ಸಿಗುತ್ತೆ, ಪೊಟ್ಯಾಷಿಯಂ ಸಿಗುತ್ತೆ, ಒಂದು 10-18 ಪೋಷಕಾಂಶಗಳು ಸಿಗ್ತಾವೆ. ಸಕ್ಕರೆಯಲ್ಲಿ ಸಕ್ಕರೆ ಒಂದೇ ಸಿಗುತ್ತೆ. ಓಕೆ. ಇಷ್ಟು ಸಕ್ಕರೆ ಹಾವಳಿಗಳ ಮಧ್ಯೆ ನಿಮ್ಮ ಬೆಲ್ಲ ಮಾರ್ಕೆಟ್ಗೆ ಹೋಗ್ಬೇಕಾಗತ್ತೆ, ಅದನ್ನ ಸೇಲ್ ಮಾಡಬೇಕಾಗತ್ತೆ, ಸವಾಲಿದೆ. ಆಮೇಲೆ ದುಡ್ಡಿಗೆ ಕೂಡ ಹೆಚ್ಚು ಕಡಿಮೆ ಇದೆ, ಅದು ಈಸಿಯಾಗಿ ದೊರಕ್ತಾ ಇದೆ, ಚೀಪಾಗಿ ದೊರಕ್ತಾ ಇದೆ. ನೀವು ಸಾವಯವ ಬೆಲ್ಲ ಅಂತೀರಿ, ಹೆಚ್ಚು ರೇಟ್ ಇರುತ್ತೆ. ಹೇಗದು ಮಾರುಕಟ್ಟೆ ಶುರು ಆಯಿತು? ಮೊದಲನೇ ದಿವಸ ಮತ್ತು ಮೊದಲನೇ 1 ಕಿಲೋ ಬೆಲ್ಲ ಎಲ್ಲಿ ಮಾರಿದ್ರಿ ಸರ್? ನಾನು ಮೊದಲನೇ ಬೆಲ್ಲವನ್ನು ತೆಗೆದುಕೊಂಡು ನನಗೆ ಫಸ್ಟ್ ಆಲೆಮನೆಯನ್ನು ಹಾಕಲಿಕ್ಕೆ ಪ್ರೇರೇಪಣೆ ಮಾಡಿದವರು ಮೊದಲನೇದಾಗಿ ಸರ್, ಆಲೆಮನೆ ಹಾಕಬೇಕು ಅಂತ ಪ್ರೇರೇಪಣೆ ಮಾಡಿದವರು ನಮ್ಮ ದಲಾಲ್, ನಮ್ಮ ಮಾಮಾರ್ ಶ್ರೀಶೈಲ್ ದಲಾಲ್ ಮತ್ತು ಬಸವರಾಜ್ ದಲಾಲ್ ಅಂತಿದ್ದಾರೆ. ಆ ಶ್ರೀಶೈಲ್ ಮಾಮ ದಲಾಲ್ ಅವ್ರು ಏನು ಮಾಡಿದ್ರಿ, ನನಗೆ ಒಂದು ದಿವಸ ಕುಂಡ್ರಿಸ್ಕೊಂಡು ಈ ಕೋವಿಡ್ ಟೈಮ್ದಲ್ಲಿ ನಾನು ಇದು ಹೆಂಗಿದ್ರು ಕಬ್ಬು ಭಾಳ ಆಗೈತಿ, ಫ್ಯಾಕ್ಟ್ರಿಗಳು ಬಂದವು, ಬೆಲ್ಲ ತಯಾರು ಮಾಡೋ ಭಾಳ ಚಲೋ ಆಗತ್ತಿ, ಉತ್ತಮವಾದಂಥ ಮಾರುಕಟ್ಟೆ ಬರ್ತೈತಿ, ಇನ್ನು ಮುಂದೆಲ್ಲ ಟ್ರೆಡಿಷನಲ್ಗೆ ಹೋಗುತ್ತಾರ, ಸಕ್ಕರೆಯನ್ನು ಕಡಿಮೆ ಮಾಡಕತ್ತಾರ, ಸಕ್ಕರೆಗೊಂದು ರೀಪ್ಲೇಸ್ಮೆಂಟ್ ಬೇಕಲ್ಲ, ಮಧುಮೇಹಿಗಳಿರ್ತಾರ, ಅವ್ರೊಂದು ಸ್ವಲ್ಪ ಸಕ್ಕರೆಗೆ ಏನಾದರೂ ಒಂದು ಬೇಕಲ್ಲ, ಸಕ್ಕರೆ ಬಿಟ್ಟರೆ ಸಿಹಿ ತಿನ್ಬೇಕಾದ್ರೆ ಏನಾದ್ರು ಬೇಕಾ, ಅದಕ್ಕೆ ನೀವು ಬೆಲ್ಲ ತಯಾರು ಮಾಡೋದು ನನಗೆ ಪ್ರೇರೇಪಣೆ ಕೊಟ್ಟವ್ರು ದಲಾಲ್ ಬಂಧುಗಳು. ಆಮೇಲೆ ಅಲ್ಲಿಂದ ಏನು ಸುರಿ ಆದ ಸರ್, ಫಸ್ಟ್ನೇ 1 kg ಬೆಲ್ಲನ್ನ ಶ್ರೀಶೈಲ್ ದಲಾಲ್ ಅವ್ರಿಗೆ ಕೊಟ್ಟೇನಿ ಸರ್ ನಾ. ಹಾಂ, 50 ರೂಪಾಯಿಗೆ ಕೊಡಕ್ಕೆ ನಾ ಹೋಗಿದ್ದೆ, ಅವ್ರು ನನಗೆ 500 ರೂಪಾಯಿ ಕೊಟ್ಟು ಅದು ಒಂದೇ ಬೆಲ್ಲ ಖರೀದಿ ಮಾಡಿದ್ದಾರೆ ಸರ್ ಅವರು. ಓಕೆ. ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ, ಇದು ಮಾರುಕಟ್ಟೆ ಇರೋರು, ಹಣ ಇರೋರು, ಶ್ರೀಮಂತರು, ಅವೇರ್ನೆಸ್ ಇರೋರು ಸಿಟಿಯಲ್ಲಿ, ಎಜುಕೇಷನ್ ಇರೋರು, ನೀವು ಹಳ್ಳಿಯಲ್ಲಿ ಶುರು ಮಾಡ್ತೀರಿ, ಇದ್ರ ಮಾರುಕಟ್ಟೆ ಇಲ್ಲಿಂದ ಮಾಡ್ತೀರಿ, ಅದನ್ನು ಏನು ಅಳತೆಗೋಲು ಇಟ್ಕೊಂಡಿದ್ರಿ? ಯಾವ ಥರದ ಜನಕ್ಕೆ ಟಾರ್ಗೆಟ್ ಏನಿತ್ತು ಆ್ಯಕ್ಚುಲಿ? ಸರ್, ನಮ್ದು ಆ್ಯಕ್ಚುಲಿ ಟಾರ್ಗೆಟ್ ಏನಂತಂದರೆ, ಯಾರಿಗೆ ಆರೋಗ್ಯದ ಬಗ್ಗೆ ಅರಿವಿದೆ, ಯಾರಿಗೆ ಆರೋಗ್ಯದ ಬಗ್ಗೆ ಜ್ಞಾನ ಇದೆ, ಮೊದಲು ಅವರನ್ನು ಹುಡುಕಿದೀವಿ ಸರ್. ಒಂದು
ಯಾರಿಗೆ ಆರೋಗ್ಯ ಜ್ಞಾನ ಇದೆ, ಯಾವ ರೈತ ಯಾವ ಹಳ್ಳಿಯಲ್ಲಿ ಕೂತು ಒಳ್ಳೆ ಆಹಾರನ ತಯಾರು ಮಾಡ್ತಾನ, ಯಾರಿಗೆ ಆರೋಗ್ಯವಂತ ಆಹಾರ ಬೇಕಾಗಿದೆ, ಇವರಿಬ್ಬರನ್ನು ಸೇರಿಸಲಿಕ್ಕೆ ಒಂದು ನಡು ಬ್ರಿಡ್ಜ್ ಇಲ್ಲ ಸರ್ ನಮ್ಮ ಇವತ್ತಿಗೂ. ಇದನ್ನು ನಾನು ಅಭ್ಯಾಸ ಮಾಡಿದೆ ಸರ್. ಅಭ್ಯಾಸ ಮಾಡಿ ನಾನು ಬೆಂಗಳೂರಿಗೆ ಬಸ್ಸಲ್ಲಿ ಹೋಗೋದು ಒಂದು ಅಭ್ಯಾಸ ಸರ್ ನಮಗೆಲ್ಲ. ಇಲ್ಲಿಂದ ನಾವು ಬಸ್ಸಿಗೆ ಹೋಗೋದು. ಬಟ್ ನಾನು ಆವಾಗ ವಿಭಿನ್ನವಾಗಿ ಆಲೋಚನೆ ಮಾಡಿ ಸರ್, ಬಸ್ಸಿಗೆ ಹೋಗೋದು ಬೇಡ ಅಂತ ಅನ್ಕೊಂಡೆ, ವಿಮಾನಕ್ಕೆ ಹೋಗಕತ್ತಿದೆ. ಬಸ್ ಇನ್ನು ಮುಂದೆ ಹತ್ತಂಗಿಲ್ಲ ಅಂತ ತೀರ್ಮಾನ ಮಾಡಿದೆ. ಯಾಕೆ ವಿಮಾನಕ್ಕೆ ಹೋಗಕತ್ತಿದೆ? ಯಾಕಂದ್ರೆ ವಿಮಾನಕ್ಕೆ ಹತ್ತೋರೆಲ್ಲ ಶ್ರೀಮಂತರಿ ಸರ್. ಅವ್ರಿಗೆಲ್ಲರಿಗೂ ಒಳ್ಳೆ ಆಹಾರ ಬೇಕಾಗಿದೆ. ರೈತ ಒಳ್ಳೆ ಕ್ವಾಲಿಟಿ, ಒಳ್ಳೆ ಗುಣಮಟ್ಟ, ಒಳ್ಳೆ ಪ್ಯಾಕಿಂಗಲ್ಲಿ ಇರುವಂಥದ್ದು ಪ್ರಾಡಕ್ಟ್ನ ತಯಾರು ಮಾಡ್ತಾನಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಾನೇ ಅದರಲ್ಲಿ ಹತ್ತಿಬಿಟ್ರೆ ಅದು 1 ತಾಸು ಬೆಳಗಾವಿಯಿಂದ ಬೆಂಗಳೂರು ಹೋಗ್ರೆ 1 ತಾಸು ಟೈಮ್ ಇರುತ್ತೆ. 1 ತಾಸಿನಲ್ಲಿ ನನ್ನ ಬೆಲ್ಲ ಟೇಸ್ಟ್ ಅವ್ರಿಗೆ ಕೊಟ್ಟರೆ ಅವರೆಲ್ಲರೂ ತಿಂತಾರೆ, ಉತ್ತಮವಾದಂಥ ಕಸ್ಟಮರ್ ಸಿಗ್ತಾರೆ, ನನಗೆ ಮಾರುಕಟ್ಟೆಗೆ ಅವಕಾಶ ಆಗತ್ತೆ. ಅದಕ್ಕೆ ನಾನು ಬಸ್ ಹತ್ತಿದ್ಬಿಟ್ಟು ವಿಮಾನದಲ್ಲಿ ಅಡ್ಡಾಡ್ತೀನಿ ಸರ್. ಹೆಂಗೆ ಬಂದಿದ್ದು ಐಡಿಯಾ? ಅಂದ್ರೆ ಸರ್ ಇದು ಏನಂದ್ರೆ, ಯಾರು ಹಣ ಹೆಚ್ಚು ಕೊಟ್ಟು ಖರೀದಿ ಮಾಡೋರು ಅಂದ್ರೆ ಶ್ರೀಮಂತರು, ಆರೋಗ್ಯ ಬಗ್ಗೆ ಜ್ಞಾನ ಇರುವಂತವರು, ಆರೋಗ್ಯದ ಬಗ್ಗೆ ಅರಿವಿದ್ದಂಥವ್ರು. ಅವರೆಲ್ಲ ತಮ್ಮ ಒತ್ತಡದ ಮಧ್ಯದಲ್ಲಿ ಅವರೆಲ್ಲ ಕಾರು ಮತ್ತು ಬಸ್ನಲ್ಲಿ ತಿರುಗಾಡಲ್ಲ ಸರ್. ಅವ್ರು ಫ್ಲೈಟಿಗೆ ಸುಯಿ ಅಂತ ಹೋಗ್ತಾರೆ, ಮತ್ತಲ್ಲಿ ಕೆಲಸ ಮುಗಿಸ್ತಾರೆ, ಮತ್ತವ್ರ ಕೆಲಸ ಹೋಗ್ತಾರೆ. ಅದಕ್ಕಾಗಿ ಅತಿ ಹೆಚ್ಚು ಶ್ರೀಮಂತರಿರುವಂತ ಏರಿಯಾಗಳನ್ನ ಟಾರ್ಗೆಟ್ ಮಾಡಿದಾಗ ವಿಮಾನ ನಿಲ್ದಾಣ ಒಂದು ನನಗೆ ಟಾರ್ಗೆಟ್ ಆಯ್ತು ಸರ್. ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಬರೋರಿಗೆ ಬೆಂಗಳೂರಿಂದ ದಿಲ್ಲಿ ಹೋಗ್ಬೇಕಾದ್ರೆ 1 ತಾಸು ಅಡ್ವಾನ್ಸ್ ಬರ್ತಾರೆ. ನಾವು ಬಸ್ ಸ್ಟ್ಯಾಂಡ್ನಾಗ ಯಾರೋ 1 ತಾಸು ಕೊಡ್ತೀವ್ರಿ, ಇಲ್ಲ ಟ್ರೈನಲ್ಲಿ ಅಲ್ಲೆಲ್ಲ ನಮ್ಮಂತ ಮಂದಿ ಇರ್ತಾರೆ, ನನ್ನಂತ ಜನ ಬಡ ಮಧ್ಯಮ ವರ್ಗದವ್ರು ಇರ್ತಾರೆ. ಟ್ರೈನಿಗೆ ಬಸ್ಸಿಗೆ ನಮ್ಮಂತ ಹೋಗಿ ನಿಂದಿರ್ತೀವಿ. ಬಟ್ ರಾಯಲ್ ಶ್ರೀಮಂತರೆಲ್ಲ ಅಲ್ಲಿ ನಮ್ಮ ಜೊತೆ ಟ್ರೈನು ಮತ್ತು KSRTC ಬಸ್ಗೆ ಬಂದು ನಿಲ್ಲಲ್ಲ. ಅದಕ್ಕಾಗಿ ನಾನು ಅದನ್ನು ಅರಿವು ಇಟ್ಟುಕೊಂಡು ಅಲ್ಲಿ ಹೋಗಿ, ನಾವು ನಮ್ಮಲ್ಲಿ ಒಂದು ಬೆಲ್ಲದ ಒಂದು ಪದ್ಧತಿ ಇದೆ ಸರ್. 60 ರೂಪಾಯಿ ಕೆಜಿಯಿಂದ ಹಿಡಿದು 1,000 ರೂಪಾಯಿವರೆಗೆ ಒಂದು ಕೆಜಿ ಬೆಲ್ಲ ಇದೆ ಸರ್ ನಮ್ಮ. 1,000? ಹೌದು ಸರ್. ಅದು ಯಾವುದು ಸರ್? ಇನ್ನು ಸಂಕ್ರಮಣಕ್ಕೆ 10,000 ರೂಪಾಯಿಗೆ 1 ಕೆಜಿ ಮಾರುಕಟ್ಟೆಗೆ ತರ್ತಾ ಇದೀವಿ ಸರ್. 1 ಕೆಜಿ ಬೆಲ್ಲನ? 1 ಕೆಜಿ ಬೆಲ್ಲ 10,000 ರೂಪಾಯಿಗೆ ಮಾರುಕಟ್ಟೆಗೆ ತರ್ತಾ ಇದೀವಿ ಸರ್ ಸಂಕ್ರಮಣಕ್ಕೆ. 2026 ಸಂಕ್ರಮಣಕ್ಕೆ 10,000 ರೂಪಾಯಿಗೆ 1 ಕೆಜಿ ಬೆಲ್ಲ ತರ್ತಾ ಇದೀವಿ ಸರ್. ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂಥ ಬೆಲ್ಲವನ್ನು ಕೊಡ್ತೀವಿ. ಅದು ಹೆಂಗೆ ತಯಾರು ಮಾಡ್ತೀವಿ, ಯಾವ ಹಂತದಲ್ಲಿ ತಯಾರು ಮಾಡ್ತೀವಿ, ಅದು ಎಂಥ ಬೆಲ್ಲ ಇರುತ್ತೆ, ಆರೋಗ್ಯದ ಮೇಲೆ ಏನು ಪರಿಣಾಮ ಬರುತ್ತೆ, ಅದನ್ನು ಯಾರು ಖರೀದಿ ಮಾಡಬೇಕು, ಖರೀದಿ ಮಾಡೋರು ಯಾರು ಅನ್ನೋದು ಈಗ ಟಾರ್ಗೆಟ್ ಮಾಡಿದ್ದೀವಿ ಸರ್. ನಮ್ಮ ದೇಶದಲ್ಲಿ 4,000 ರೂಪಾಯಿ ಕೊಟ್ಟು ಲೀಟರ್ ನೀರು ಕುಡಿಯೋರು ಎಷ್ಟು ಜನ ಇದ್ದಾರೆ ಸರ್? ನಿಮ್ಮ ಮೀಡಿಯಾದಲ್ಲಿ ತೋರಿಸೇ ಇದ್ರಿ ಸರ್, ಸಾಕಷ್ಟು ಜನ ಇದಾರಲ್ಲ. 4,000 ರೂಪಾಯಿ ಕೊಟ್ಟು ನೀರು ಕುಡಿಯೋರು 10,000 ರೂಪಾಯಿ ಕೊಟ್ಟು ಬೆಲ್ಲ ತಿನ್ನಲ್ಲ ಸರ್. ಓಕೆ, ಹಿಂಗಾಗಿ ಸರ್ ನಾವೇನ್ ಮಾಡ್ತಾ ಇದ್ವಿ, ಆ ಬೆಲ್ಲ 1,000 ರೂಪಾಯಿ ಕೆಜಿ ಬೆಲ್ಲ ಇದೆಯಲ್ಲ ಸರ್, ನಾನು ಫ್ಲೈಟಲ್ಲಿ ಹೋದಾಗ ಅದೇ ಬೆಲ್ಲನ ಅವ್ರಿಗೆ ಟೇಸ್ಟ್ ಮಾಡಿಸ್ತಾ ಇದ್ದೆ. ಆ ಫ್ಲೈಟಲ್ಲಿ ಎಷ್ಟು ಜನ ಇರ್ತಿದ್ರು ಸರ್? 60 ಜನ. ಎಲ್ಲರೂ 1 ಕೆಜಿ ತಗೊಂಡ್ರು 60,000 ರೂಪಾಯಿ ಸರ್. ನಾನು 6,000 ರೂಪಾಯಿ ಖರ್ಚು ಮಾಡಿ ಅವ್ರ ಜೊತೆ ಹೋಗಿರ್ತೀನಿ. ಆದ್ರೆ ಒಂದು ಸಾರಿಗೆ 60,000 ರೂಪಾಯಿ ಬೆಲ್ಲ ಮಾರಿದ್ನಲ್ಲ ಸರ್, ಅವ್ರು ಲೈಫ್ ಟೈಮ್ ಕಸ್ಟಮರ್ ಅಲ್ಲ ಸರ್. ಅವ್ರು ತಿಂಗಳಿಗೆ 1,000 ಬಂದ್ರು 60,000 ರೂಪಾಯಿ ಬಂತಲ್ಲ ಸರ್ ಅವರಿಂದ ನನಗೆ. ಹಂಗೆ ಅವಕಾಶ ಇದೆಯಾ ಫ್ಲೈಟಲ್ಲಿ ಮಾರಕ್ಕೆ? ಇದೆ ಸರ್. ನಾವು ವಿನಂತಿ ಮಾಡ್ಕೋಬೇಕಷ್ಟೇ ಸರ್ ಜನರಿಗೆ. ಟಾಟಾದವರು ಬಾಟಾ ಅಂತ ಚಪ್ಪಲ್ ಮಾರ್ತಾ ಇಲ್ಲ ಸರ್, ನಾನೇಕೆ ನನ್ನ ಪ್ರಾಡಕ್ಟನ್ನು ಮಾರಲಿಕ್ಕೆ ಹಿಂಜರಿಬೇಕು? ಈ ಭಾರತ ದೇಶದ ಗಣ್ಯ ವ್ಯಾಪಾರಸ್ಥರು, ಭಾರತ ದೇಶದ ಒಂದು ಎಲ್ಲರಿಗೂ ಮಾದರಿ ಇರುವಂಥ ರತನ್ ಟಾಟಾದವರು ಬಾಟಾ ಅನ್ನುವಂಥ ಚಪ್ಪಲ್ ತಂದು ಮಾರುಕಟ್ಟೆಯಲ್ಲಿ ಗ್ಲಾಸ್ ಹೌಸಲ್ಲಿ ಇಟ್ಟು ಮಾರ್ತಾ ಇದ್ದಾರೆ ಅಂತಂದರೆ, ನಾನು ಒಳ್ಳೆ ಆಹಾರ ಕೊಡ್ತಾ ಇರುವಂಥ ರೈತ ನಾನೇಕೆ ಸಂಕೋಚ ಪಡಬೇಕು ಸರ್? ನಾನು ಪ್ರೀತಿಯಿಂದ ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್, ನನ್ನ ಪ್ರಾಡಕ್ಟ್ ನೀವು ತಿಂದು ನೋಡಿ, ತಪ್ಪಿದ್ರೆ ಮಾರ್ಗದರ್ಶನ ಮಾಡಿರಿ, ಸರಿಯಾಗಿದ್ದರೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ ಸರ್ ನಾನು. ವಾ, ಅದ್ಭುತ. ಓಕೆ, ಇದು ಹಿಂಗೆ ಬೆಲ್ಲದ ವ್ಯಾಪಾರವನ್ನು ವಿಸ್ತಾರ ಮಾಡ್ತಾ ಇದ್ದೀನಿ ಸರ್ ನಾನು. ಭಾಳ ಚಂದ ಪ್ಯಾಕಿಂಗ್ ಮಾಡ್ತೀರಿ. ಭಾಳ ಮುಖ್ಯವಾಗಿ ನಿಮ್ಮ ಗೆಳೆಯರೊಬ್ಬರೇ ಹೇಳ್ತಿದ್ರು, ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ. ಮುಖ್ಯವಾಗಿ ಬ್ರ್ಯಾಂಡಿಂಗ್ ಮಾಡಿದ್ರು ಅವರು. ನಾವೆಲ್ಲ ಬ್ರ್ಯಾಂಡಿಂಗ್ ಮಾಡೋದ್ರಲ್ಲಿ ಸೋತು ಹೋಗ್ಬಿಡ್ತೀವಿ, ತುಂಬ ಕಷ್ಟಪಡ್ತೀವಿ, ಶ್ರಮ ಪಡ್ತೀವಿ, ಚೆನ್ನಾಗಿ ಮಾಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಇಂಟರ್ನ್ಯಾಷನಲ್ ಲೆವೆಲ್ ತಲುಪಬೇಕು, ಅದನ್ನು ಬ್ರ್ಯಾಂಡಿಂಗ್ ಮಾಡ್ಬೇಕಂದ್ರೆ ಹೇಗೆ ಅದು ಮಾಡಿದ್ರಿ ಅದನ್ನು? ಸರ್, ನಾನು ಬ್ರ್ಯಾಂಡಿಂಗ್ ಮಾಡಿದಂದ್ರೆ ಒಂದು ಕಂಪನಿಯಿಂದ ನೋಡಿ ಕಲ್ತ್ಕೊಂಡೆ. ಈಗ ನೀವು ನೋಡಿದಿರಿ, 20 ವರ್ಷದಿಂದ ಒಂದು ಟಿವಿಲಿ ಅದ್ರ ಹೆಸರು ಹೇಳೋದು ಬೇಡ, 20 ವರ್ಷದಿಂದ ಒಂದು ಆ್ಯಡ್ ಬರ್ತಾ ಇದೆ. ನೀವು ಈ ಪೇಸ್ಟ್ ಅನ್ನು ಹಚ್ಕೊಂಡ್ರೆ, ಈ ಕ್ರೀಮ್ ಅನ್ನು ಹಚ್ಕೊಂಡ್ಬಿಟ್ರೆ ಬೆಳ್ಳಗಾಗಿ ಬಿಡ್ತೀರಿ ಅಂತ ಬರ್ತಾ ಇದೆ. 5 ರೂಪಾಯಿ ರೇಟ್ ಇದೆ ಇದ್ರ. 5 ರೂಪಾಯಿದಲ್ಲಿ ಮನುಷ್ಯ ಬೆಳ್ಳಗಾಗ್ತಿತ್ತಂದ್ರೆ, ಆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಆಟಗಾರರ ಇದಾರಲ್ರಿ, ಕರ್ರಗೆ ಇದಾರೆ, ಅವ್ರಿಗೇನಿದು ಈ ಪೇಸ್ಟ್ ಬೆಟ್ಟೆಗಿಲ್ಲೋ ಏನ, ಇದನ್ನ ಖರೀದಿ ಮಾಡಕ್ಕೆ ಅವ್ರ ಹತ್ತಕ್ಕೆ ರೊಕ್ಕಿಲ್ಲ ಅವ್ರು. ಅಥವಾ ಕರ್ನಾಟಕದಲ್ಲಿ ಭಾರತದಲ್ಲಿ ಯಾರು ಕಪ್ಪಿಗೆನೇ ಇಲ್ಲ, ಅದರಿಂದ ಏನೂ ಆಗಲ್ಲ. ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ನಮ್ಮನ್ನು ಮಳ್ಳರನ್ನಾಗಿ ಮಾಡಕತ್ತಾರೆ MNC ಕಂಪ್ನಿಗಳು. ಅದಕ್ಕಾಗಿ ಆರೋಗ್ಯದಿಂದ ದೃಷ್ಟಿ ಸರಿ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಅವರೇ ಎಷ್ಟೊಂದು ಬ್ರ್ಯಾಂಡ್ ಮಾಡಬೇಕಾದ್ರೆ ಆರೋಗ್ಯವಂತ ಆಹಾರ ಕೊಡುವಂಥ ರೈತ ನಾನ್ಯಾಕೆ ಬ್ರ್ಯಾಂಡ್ ಮಾಡಬಾರ್ದು?
ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಅದ್ರ ಮೇಲೆ ಹಣ ಖರ್ಚು ಮಾಡಿ ನನಗೆ ಎಷ್ಟೇ ಕಷ್ಟಗಳು ಬಂದರೂ ಸಹಿತ ಬ್ರ್ಯಾಂಡಿಂಗನ್ನು ಮಾಡಿಕೆಸಿಂದ ಪ್ಯೂರ್ ನೇಚರ್ ಜಾಗರಿ ಅನ್ನುವಂಥ ಬ್ರ್ಯಾಂಡನ್ನು ಈ ಮಾರುಕಟ್ಟೆಗೆ ನಾನೊಬ್ಬ ರೈತನಾಗಿ ಒಬ್ಬ ಹಳ್ಳಿಯ ರೈತನಾಗಿ ಇದನ್ನು ತೊಗೊಂಬಂದೆ ಸರ್ ನಾನು. ಏನಾದರೂ ಪ್ರಾಸೆಸ್ ತುಂಬ ಕ್ಲಿಷ್ಟವಾಗಿದೆಯಾ? ಏನಿದೆ ಅದು ಆ್ಯಕ್ಚುಲಿ ಬ್ರ್ಯಾಂಡಿಂಗ್ ಅಂತೀವಲ್ಲ, ಆ್ಯಕ್ಚುಲಿ ಏನು ಮಾಡ್ಬೇಕು ಸರ್? ಸರ್ ಬ್ರ್ಯಾಂಡಿಂಗ್ ಅನ್ನುವಂಥದ್ದು ಭಾಳ ತುಂಬ ಸರಳ ಅನಿಸಿದೆ ಸರ್ ನನಗೆ. ನಾನು ಹೋದ್ಮೇಲೆ ಗೊತ್ತಿದೆ, ಮುಂಚೆ ದೂರ ನಿಂತಾಗ ಅದು ಭಾಳ ಕ್ಲಿಷ್ಟಕರ ಅನಿಸ್ತದೆ. ಈಗ ನಾನು 5 ಲಕ್ಷ ರೂಪಾಯಿದಿಂದ ಗಾಣ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಮುಂದೆ PMFME ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂಥ ಯೋಜನೆಯಲ್ಲಿ ನಮ್ಮ ಕೃಷಿ ಇಲಾಖೆಯವರು ನನಗೆ 30 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಸರ್. ಸಾಲ ಕೊಟ್ಟು ಅದರಲ್ಲಿ 15 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೆಪೆಕ್ ಸಂಸ್ಥೆ ಕೊಡ್ತೈತಿ. ಆ 15 ಲಕ್ಷ ರೂಪಾಯಿ ಕೊಟ್ಟ ಮೇಲೆ ಅವ್ರಿಗೆ ಅಷ್ಟೇ ನಿಲ್ಲಲ್ಲ, ನಿಮಗೆ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ, ಪ್ಯಾಕೇಜಿಂಗ್ ಡಿಸೈನ್ ಮಾಡಲಿಕ್ಕೆ ಎಲ್ಲವನ್ನೂ ಸರ್ಕಾರನೇ ಒದಗಿಸುತ್ತೆ ಸರ್. ಅದನ್ನು ಯೂಸ್ ಮಾಡಿಕೊಳ್ಳುವಂಥ ಮನೋಭಾವನೆ ಬೇಕು. ಬರೀ ನಾವು ಸಬ್ಸಿಡಿ ಕೊಟ್ಟಿರ್ತೀವಿ, ಸಬ್ಸಿಡಿಯಿಂದ ಹೋದರೆ ನಮಗೆಂದೂ ಲಾಭ ಆಗಲ್ಲ ಸರ್. ಸರ್ಕಾರನೇ ಮುಂದೆ ನಿಂತ್ಕೊಂಡು ಬ್ರ್ಯಾಂಡಿಂಗ್ ಮಾಡುತ್ತೆ, ಕೆಪೆಕ್ ಅನ್ನುವಂಥ ಸಂಸ್ಥೆ. ನಾನು ಇನ್ನೂ ಅದರ ಹಿಂದಕ್ಕೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಅದು ನಿಜ ಅಂತ ಹೇಳ್ಬೇಕು. ಆ್ಯಕ್ಚುಲಿ ನಿಮ್ಮನ್ನು ಅವ್ರು ಹುಡುಕೊಂಡು ಬರ್ತಾರೆ, ಅವರೇ ಲೋನ್ ಕೊಡ್ತೀವಿ ಅಂತ ಮುಂದೆ ಬರ್ತಾರೆ, ನೀವು ಕೇಳಿರೋದಿಲ್ಲ, ನಿಮ್ಗೆ ಅದ್ರ ಮೇಲೆ ನಂಬಿಕೆನೂ ಬಂದಿರಲ್ಲ, ಅದನ್ನು ಹೇಳಿ ಸರ್. ಏನಂತಂದ್ರೆ ನಾನು ಬೆಲ್ಲ ಹೊತ್ತುಕೊಂಡು ಅಪಾರ್ಟ್ಮೆಂಟ್ಗಳನ್ನು ತಿರುಗ್ತಾ ಇದ್ದೆ. ಏನು ಬ್ರ್ಯಾಂಡಿಂಗ್ ಇದ್ರಿಕಿಲ್ಲ, ಲೂಸ್ ಪ್ಲಾಸ್ಟಿಕ್ ಪ್ಯಾಕೆಟಲ್ಲಿ ಹಾಕೊಂಡು ಒಂದು ಪಾಂಪ್ಲೆಂಟ್ ಇಟ್ಕೊಂಡು ಒಂದು ಬೆಲ್ಲ ತಯಾರು ಮಾಡಿ ಅಂತ ತಕ್ಷಣ ಬೆಂಗಳೂರಲ್ಲಿ ಕೊಡ್ತಾ ಇದ್ದೀರಿ. ಅಲ್ಲೊಬ್ರು ನನಗೆ ಭೇಟಿ ಆಗ್ತಾರೆ. ಇವತ್ತು ಮೀಡಿಯಾದಲ್ಲಿ ಅವ್ರದ್ದೊಂದು ಮೀಡಿಯಾ ಅದ ರೀ, ನ್ಯೂಸ್ ಚಾನಲ್ ಇದೆ, ಅವರು ಭೇಟಿಯಾಗಿ ರವಿ ಸರ್ ಅಂತ ಅವ್ರು ನನ್ನ ಕರೆದು ಹೇಳ್ತಾರೆ, ತಮ್ಮ ಹಿಂಗೆ ಮಾಡಿದ್ರೆ ಆಗೋದಿಲ್ಲ, ನೀನು ತಿಂದು ನೋಡಿ ಹೇಳಿದ್ರು ಅವರು. ನಾವು ಹಳೆ ಸಣ್ಣವರಿದ್ದಾಗ ತಿಂದಂಥ ಬೆಲ್ಲ ಇದೆ, ಇದು ಭಾಳ ಎತ್ತರಕ್ಕೆ ಬೆಳೆಯುತ್ತೆ, ಇದಕ್ಕೊಂದು ಬ್ರ್ಯಾಂಡಿಂಗ್ ಮಾಡಂದ್ರೆ. ಅಂದ್ರೆ ನಾನು ಅನಕ್ಷರಸ್ಥ. ಬ್ರ್ಯಾಂಡಿಂಗ್ ಅಂದ್ರೆ ಅವ್ರು ಏನೋ ಒಂದು ಕೂಡ್ಸಂದಾರ ಅಂತ ನಾನು ತಿಳ್ಕೊಂಡಿದ್ದೆ, ಬೆಲ್ಲದಲ್ಲಿ ಏನೋ ಕೂಡ್ಸ್ ಅಂತ ಹೇಳ್ತಿದ್ದಾರೆ ಅಂತ ತಿಳ್ಕೊಂಡೆ. ಮತ್ತೆ ಯಾಕೋ ಜೀವ ಕೇಳಲಿಲ್ಲ. ಸರ್ ಹಂಗಂದ್ರೆ ಏನ ಅಂತಂದೆ. ಇದಕ್ಕೆ ಚೆನ್ನಾಗಿ ಈಗ ಸೋಪ್ಗಳು ನೋಡಿದಿಲ್ಲ ತಮ್ಮ, ಅವಕ್ಕೆಲ್ಲ ಹೆಸರು ಕೊಟ್ಟಿರ್ತಾರೋ, ಅದು ಎಲ್ಲಿ ತಯಾರಾಗಿರ್ತೈತಿ ಬರ್ದಿರ್ತಾರೋ, FFSI ಪರ್ಮಿಷನ್ ತಗೊಂಡಿರ್ತಾರೋ, ಅದ್ರ ಮೇಲೆ ಕಂಟೆಂಟ್ ಏನಂತ ಬರ್ದಿರ್ತಾರೋ, ಇದನ್ನ ಎಲ್ಲವನ್ನು ಅಭ್ಯಾಸ ಮಾಡು. ಇದನ್ನ ಅಭ್ಯಾಸ ಮಾಡಿ ಅದನ್ನ ಚೆನ್ನಾಗಿ ಅದು ಸ್ಟಿಕರಿಂಗ್ ಮಾಡಿ ಅದು ಬ್ರ್ಯಾಂಡಿಂಗ್ ಹತ್ತಾರ. ಅದಕ್ಕೆ ಹಂಗ ಮಾಡಿ ನೀವು ಮಾರುಕಟ್ಟೆಗೆ ತಂದಿತ್ತಂದ್ರೆ ಬೆಂಗಳೂರಾಗ ತಗೋತಾರೋ. ಇಲ್ಲಿ ವಿದ್ಯಾವಂತರು ಈ ಪ್ಲಾಸ್ಟಿಕ್ನಾಗ ಇರುವಂಥದ್ದು ತೊಗೊಳಂಗಿಲ್ಲ, ಇದ್ರ ಎಕ್ಸ್ಪೈರಿ ಡೇಟ್ ಇರಂಗಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡೇಟನ್ನು ತಯಾರು ಮಾಡಿದೀವಿ ಅಂದ್ರೆ ಇದು ಎಷ್ಟು ದಿವಸ ಬಾಳಿಕೆ ಬರ್ತೈತಿ, ಇದ್ರ FFSI ನಂಬರ್ ಏನ, ಇದ್ರಾಗ ಇರುವಂಥ ಪೋಷಕಾಂಶಗಳೇನ, ಇದನ್ನೆಲ್ಲ ಬರ್ಕೊಂಬಾತಮ್ಮ ಅಂತ ಯಕ್ಷಿಂದ ನನಗೆ ರವಿ ಸರ್, ಮಾರುತಿ ಸರ್ ಅಂತ ಇಬ್ಬರದಾರ ಸರ್, ಅವ್ರು ಮಾರ್ಗದರ್ಶನ ಮಾಡಿದ್ರು ಸರ್ ನನಗೆ. ಅವ್ರು ಮಾರ್ಗದರ್ಶನ ಮಾಡಿದ ಮೇಲೆ ಅವ್ರದ್ದು ಮಾಹಿತಿಯನ್ನು ಒಂದು 6 ತಿಂಗಳವರೆಗೆ ತೊಗೊಂಡಿ ಸರ್. ಅವ್ರು ಕಾಡಿದೆ ಅವ್ರದ್ದು ನ್ಯೂಸ್ ಚಾನಲ್ ಶೆಡ್ಯೂಲ್ ಮಧ್ಯದಲ್ಲಿ. ಆಮೇಲೆ ಅವರ ಟಿವಿಯಲ್ಲಿ ನನ್ನೊಂದು ಪ್ರೋಗ್ರಾಮ್ ಮಾಡಿದ್ರು ಸರ್. ಅವರು ಒಬ್ಬ ಮುಗ್ಧ ರೈತನನ್ನು ಮುಖಪುಟಕ್ಕೆ ತರೋಣ ಅಂತ ಯಕ್ಷಿಂದ ಮಾಡಿ ತಂದ ಮೇಲೆ ಬ್ರ್ಯಾಂಡಿಂಗ್ಗೆಲ್ಲ ಭಾಳ ಹೆಲ್ಪ್ ಮಾಡಿದ್ರು ಸರ್ ಅವರು. ಯಾಕೆ ಮೀಡಿಯಾ ಅವ್ರ ಹತ್ರ ಕೈಯಾಗಿರೋದು ಮಾರುತಿ ಸರ್ ಮತ್ತು ರವಿ ಸರ್ ಭಾಳ ಸಪೋರ್ಟಿವ್ ಆಗಿ ನಿಂತು ಮಾಡಿ ಆ ಬ್ರ್ಯಾಂಡ್ ಮಾಡ್ಸೋಕೊಂಡು ಏನೇನು ಬೇಕು, ಪ್ಯಾಕೇಜಿಂಗ್ ಹೆಂಗೆ ಬೇಕು, ಬೆಂಗಳೂರಾಗ ನಾನು ಸ್ವತಃ ಅವ್ರ ಗಾಡಿಯಲ್ಲಿ ಕರ್ಕೊಂಡೋಗಿ ಪ್ಯಾಕೇಜಿಂಗ್ ಮಾಡಿಸಿದ್ರು ಸರ್. ಓಕೆ. ಭಾಳ ಸಪೋರ್ಟ್ ಮಾಡಿದ್ರು ಸರ್. ಆಮೇಲೆ ಬ್ರ್ಯಾಂಡನ್ನು ತಂದ ಮೇಲೆ ಆ ಪ್ಯಾಕೇಜಿಂಗನ್ನು ನೋಡಿ ವಿದೇಶಿಗರ ಮನಸ್ಸು ಹೋತ್ಬಿಟ್ರು ಸರ್ ಈ ಬೆಲ್ಲಕ್ಕೆ. ನನ್ನ ಹಳ್ಳಿಯಲ್ಲಿ, ನನ್ನ ಸಂಗಾನಟ್ಟಿ ಹಳ್ಳಿಯಲ್ಲಿ ನನ್ನೂರಿನ ತಾಯಂದಿರು ಮಾಡಿದಂಥ ಬೆಲ್ಲವನ್ನು ಸಪ್ತ ಸಮುದ್ರಗಳ ಆಚೆಯೂ ಸಹಿತ ಇದರ ಘಮ ಹೋಗುವಂಗೆ ಮಾಡಿದ್ದು ಆ ಬ್ರ್ಯಾಂಡಿಂಗ್ ಅನ್ನುವಂಥ ಪ್ಯೂರ್ ನೇಚರ್ ಜಾಗರಿ, ಈ ಮಣ್ಣಿನ ಸಂಗಾನಟ್ಟಿಯ ಮಣ್ಣಿನ ಘಮ ಸರ್ ಅದು. ಅದನ್ನು ಮಾಡೋದಕ್ಕಿಂತ ಮುಂಚೆ ಈ ಹಳ್ಳಿಯಲ್ಲಿ ಉದ್ಯಮ ಮಾಡಿರ್ತೀರಿ, ಅದಕ್ಕೆ ದಾಖಲೆಗಳು ಏನಾದರೂ ಒದಗಿಸ್ಬೇಕಾಗುತ್ತಾ? ಅದಕ್ಕೆ ಏನಾದರೂ ಚೆಕಿಂಗ್ ನಡೆಯುತ್ತಾ? ಡಿಪಾರ್ಟ್ಮೆಂಟ್ಸ್ ಏನಾದರೂ ಕರೆಸ್ಪಾಂಡೆನ್ಸ್ ಏನು ಮಾಡಬೇಕಲ್ಲ, ಅವು ಭಾಳ ಕ್ಲಿಷ್ಟಕರವಾಗಿದೆಯಾ, ಈಸಿ ಆಗಿದೆಯಾ? ಸರ್ FFSI ತಗೊಳ್ಳೋದಂತೂ ತುಂಬ ಈಸಿ ಇದೆ ಸರ್. ಆಮೇಲೆ ಈಗ ODOP ಸ್ಕೀಮ್ ಅಂತ ಈಗಿಂದ ಏನು ಸರ್ಕಾರದಿಂದ ಬಂತಲ್ಲ ಸರ್. ಏನದು ODOP ಅಂದ್ರೆ? ಒಂದು ಜಿಲ್ಲೆ ಒಂದು ಉತ್ಪನ್ನ, ಕೇಂದ್ರ ಸರ್ಕಾರ ಯೋಜನೆ. ಅದರಲ್ಲಿ 35% ಕೇಂದ್ರ ಸರ್ಕಾರ ಕೊಡುತ್ತೆ, 15% ನಮ್ಮ ಕರ್ನಾಟಕ ರಾಜ್ಯ ಕೊಡುತ್ತೆ ಸರ್. ದೇಶದಲ್ಲಿ ಯಾವ ರಾಜ್ಯನೂ ಕೊಡಲ್ಲ ಸರ್. ಕರ್ನಾಟಕ ರಾಜ್ಯ ಸರ್ಕಾರ 15% ಕೊಡುತ್ತೆ ಸರ್, ಕೇಂದ್ರ ಸರ್ಕಾರ 35% ಕೂಡಿ 50% ನಮ್ಗೆ ಕೊಡ್ತಾರೆ ಸರ್. ಅವ್ರು ಕೊಟ್ಟ ಮೇಲೆ ನಾನು ಎಲ್ಲೂ ಹೋಗಿರ್ಲಿಲ್ಲ ಸರ್, ನಂದೇ ಬೆಲ್ಲ ಮಾಡ್ಕೊಂಡು ಕೂತಿದ್ದೆ. ಸ್ವತಃ ಇಲಾಖೆ ಅಧಿಕಾರಿಗಳು ಬಂದು ಸರ್, ತಸ್ಕಿನ್ ಡಾಂಗೆ ಮತ್ತು ಹಿರೇಮಠ್ ಮೇಡಮ್ ಅಂತಿದ್ರು, ಅವ್ರು ರಿಟೈರ್ಮೆಂಟ್ ಆಗಿದ್ದಾರೆ. ಆಮೇಲೆ ಲಕ್ಷ್ಮಣ್ ಕಳ್ಳೆನ್ ಅವ್ರಂತ JD ಇದ್ರು. ಸ್ವತಃ ಅವ್ರು ಬಂದು ನನಗೆ ಕೊಡೋದು, ಇಲ್ಲ ನಮ್ಮ ಸರ್ಕಾರಿ ಯಾವುದೇ ಸೌಲಭ್ಯಗಳು ಬೇಡ, ನನ್ನ ಕಾಲು ಚಪ್ಪಲಿ ಹರಿದ್ರು ಸದ್ಯಕ್ಕೆ ನಿಮ್ಮ ಸೌಲಭ್ಯಗಳು ಬಂದು ಮುಟ್ಟಂಗಿಲ್ಲ, ದಯಮಾಡಿ ಹೇಳ್ತೀನಿ ನೀವು ಬರಬೇಡ್ರಿ, ನನಗೆ ಕೊಡಬೇಡ್ರಿ ಅಂತ ಹೇಳಿದೆ. ಅವ್ರು ಹೇಳಿದ್ರು ನೀವು ಎಲ್ಲೂ ಬರಬೇಡ್ರಿ. ಅದಕ್ಕಿಂತ ಮೊದಲು ಏನಾದ್ರು ಟ್ರೈ ಮಾಡಿದ್ರಿ ನೀವು? ಇಲ್ಲ 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 ಇಲ್ಲ.
ನಮ್ದು ಎಷ್ಟಾಗುತ್ತೋ ಅಷ್ಟೇ ಆಗಲಿ ಅಂತ ಸುಮ್ಮನೆ ಇದ್ದೀವಿ. ಅವರೇ ಬಂದ್ರು ಸರ್, ಡಾಕ್ಯುಮೆಂಟ್ ಅಂತ ತಗೊಂಡ್ರು, ಅವರೇ ನಮ್ಮಲ್ಲಿಂದ ಸೈನ್ ಮಾಡಿಸ್ಕೊಂಡೋದ್ರು. ನಮ್ಮನ್ನು ಎಲ್ಲಿಯೂ ಅಲದಾಡಿಸಿಲ್ಲ ಸರ್ ಕೃಷಿ ಇಲಾಖೆ, ಎಲ್ಲಿಯೂ ಅಲದಾಡಿಸಿಲ್ಲ. ಆಮೇಲೆ ಅವರೇ ಅಪ್ಲಿಕೇಶನ್ ಹಾಕೊಂಡ್ರು ಸರ್. ಇದನ್ನ DRP ಅಂತ ಒಬ್ಬರು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಕ್ಕೂ ಸರ್ಕಾರ ನೇಮಿಸಿತ್ತು ಸರ್, ಅದು ನಮ್ಗೆ ಗೊತ್ತಿರಲಿಲ್ಲ. ಅದೇ ನಿಮ್ಸಿತ್ತ? ನೀವು ಆಹಾರ ಉತ್ಪನ್ನಗಳನ್ನು ಯಾವುದೇ ಸಂಸ್ಥೆ ಮಾಡ್ತಾನಂದ್ರು ಸರ್ಕಾರನೇ DRP ಮಾಡುತ್ತೆ ಸರ್. ಓಕೆ. ಹಾಂ, ಆ DRPಗಳನ್ನು ನೇಮಿಸಿದ್ದಾರೆ, ಅವರ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಮಾಡ್ತಾರೆ ಸರ್. ಅವರೇ ನಿಮ್ದು ಫೈಲ್ ಅಪ್ಲಿಕೇಶನ್ ಹಾಕ್ತಾರೆ, ಎಲ್ಲಿ ₹1 ತಗೊಳ್ಳಲ್ಲ ಸರ್. ಅದನ್ನ ತಗೊಂಡು ಅವರು ಅಪ್ಲಿಕೇಶನ್ ಹಾಕಿದೆ ಸರ್. ಆಮೇಲೆ ಬ್ಯಾಂಕ್ ಮ್ಯಾನೇಜರ್ ಫೋನ್ ಹಚ್ಚಿದೆ, ಸರ್ ನಿಮ್ಗೆ ಎಷ್ಟು ಲೋನ್ ಅವಶ್ಯಕತೆ ಇದೆ, ನಮ್ಮ ಬ್ಯಾಂಕಿಗೆ ನಿಮ್ಮ ಅಪ್ಲಿಕೇಶನ್ ಬಂದೈತೆ ಅಂತ. ಸರ್ ನಾನು ನಾಳೆ ಬರ್ತೀನಿ, ನಾಳೆ ಬರ್ತೀನಿ, 3 ದಿನ ಹೋಗಲಿಲ್ಲ ರೀ. ಸ್ವತಃ ಬ್ಯಾಂಕ್ ಮ್ಯಾನೇಜರ್ನ ಕರ್ಕೊಂಡು ಈ ಕೃಷಿ ಅಧಿಕಾರಿಗಳು ನಮ್ಮ ಆಲೆ ಮನೆಗೆ ಬಂದು ನಮ್ಮನ್ನು ಸಹಿ ಮಾಡಿಸ್ಕೊಂಡು ಬ್ಯಾಂಕಿಗೆ ಕರ್ಕೊಂಡು ₹30 ಲಕ್ಷ ಕೊಟ್ಟರು ಸರ್. ಎಷ್ಟು ದಿವಸದಲ್ಲಿ ಆಯಿತು ಪವಾಡ ಇದು? ಒಂದು 10 ದಿವಸದಲ್ಲಿ ಸರ್. 10 ದಿವಸದಲ್ಲಿ? 10 ದಿವಸದಲ್ಲಿ ಸರ್. ಅವ್ರು ಕೊಟ್ಟ ಮೇಲೆ ನಾವು ಹೈಜೆನಿಕ್ ಆಗಿ ಮಾಡಿದ್ವಿ ಸರ್. ಇಲ್ಲಿ ಇನ್ನೊಂದು ಬರ್ತದೆ, ಕೊಡ್ಬೇಕಂದ್ರೆ ಇದು ನಿಮ್ದು ಸ್ವಂತ ಇತ್ತಾ ಇದು? ಹೌದು ಸರ್, ನಮ್ಮ ಸ್ವಂತ ಜಾಗದಲ್ಲೇ ಮಾಡಿದ್ವಿ ಸರ್. ಸ್ವಂತ ಜಾಗದಲ್ಲಿ ಮಾಡಿದ್ವಿ. ಇದನ್ನೆಲ್ಲ ಕಟ್ಟಿದ್ರ ನೀವು ಅವಾಗ? ಇಲ್ಲ ಸರ್, ನಾವು ಒಂದು ಸಣ್ಣ ಹಳೆ ಪತ್ರಾಸಗಳನ್ನು ಹಾಕಿ ಮಾಡಿದ್ವಿ ಸರ್ ನಾವು. ಮಾಡಿದ್ರಿ? ಹಾಂ. ಬ್ಯಾಂಕ್ ಮ್ಯಾನೇಜರ್ ನಂಬಿದ್ದು ಒಂದೇ ಅಂದರೆ ನೀವು ಸ್ವಂತ ಜಾಗದಲ್ಲಿ ಮಾಡಿದಿರಿ ಅನ್ನೋದು ಒಂದು, ಇನ್ನೊಂದು ಇವ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ಒಂದು. ಅಷ್ಟು ಇಟ್ಕೋಬೋದಾ? ಯಾಕಂದ್ರೆ ಕೆಲವೊಬ್ಬರು ನೋಡೋರಿಗೆ ಸೊ ಇದು ಇಲ್ಲ ಅಂದ್ರೆ ಕಷ್ಟ ಆಗ್ತಿತ್ತು ಅವ್ರಿಗೆ, ಎಲ್ಲಿಗೋ ಬಾಡಿಗೆ ಮಾಡ್ತೀನಿ ಅಂದರೆ ಅಥವಾ ಹಂಗೆ ಮಾಡ್ಬೋದಾ? ಕೇಂದ್ರ ಸರ್ಕಾರ ಯೋಜನೆಯಲ್ಲಿ ರೂಲ್ಸ್ ಏನಿದೆ ಅಂದ್ರೆ ಸರ್, ನೀವು ಬಾಡಿಗೆ ಜಾಗದಾಗ ಮಾಡ್ತಾನಂದ್ರೆ ಕೊಡ್ಬೇಕು ಅನ್ನುವಂಥ ಕಾಯ್ದೆ ಇದೆ ಸರ್. ಓಕೆ. ಹಾಂ. ಅದಕ್ಕಾಗಿ ನೀವು ಅಲ್ಲಿ ಹೆಂಗತ್ತಂದ್ರೆ ನೀವು ಬಾಡಿಗೆ ಜಾಗದಾಗ ಮಾಡಿದ್ರು ನಿಮ್ಗೆ ಕೊಡ್ತಾರೆ ಸರ್. ಈಗ ಅದು ಕೇಂದ್ರ ಸರ್ಕಾರದ ಒತ್ತಡ ಹೆಂಗದಂದ್ರೆ, ನಿರುದ್ಯೋಗಿ ಯುವಕರನ್ನ ರೈತರು ತಾವು ಬೆಳೆದಂಥ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಬೇಕನ್ನುವಂಥ ಇಚ್ಛಾಶಕ್ತಿ ಇರುವಂಥ ರೈತರನ್ನ, ರೊಟ್ಟಿ ಮಾಡುವಂಥ ಮಹಿಳೆಯರನ್ನ, ಉಪ್ಪಿನಕಾಯಿ ಮಾಡುವಂಥ ಮಹಿಳೆಯರನ್ನ, ಹಳೆಯ ಕಾಲದಾಗ ಭಾರತ ಸ್ವತಂತ್ರ ಪೂರ್ವದಲ್ಲಿ ಹೆಂಗಿತ್ತು ಅವಕ್ಕೆಲ್ಲಕ್ಕೂ ಉತ್ತೇಜನ ನೀಡೋದಕ್ಕೆ ODOP ಅಂದರೆ ಒಂದು ಜಿಲ್ಲೆಯಲ್ಲಿ ತಯಾರಾದಂಥ ವಸ್ತುಗಳನ್ನು ಅದೇ ಜಿಲ್ಲೆಯಲ್ಲಿ ಜನ ಹೆಚ್ಚು ಬಳಸಿ ಭಾರತದ ಆರ್ಥಿಕತೆಯನ್ನು ಸದೃಢಗೊಳಿಸುವುದಕ್ಕಾಗಿ ಈ ಯೋಜನೆ ತಂದಿದ್ರು ಸರ್. ಹೀಗಾಗಿ ಎಲ್ಲ ಬ್ಯಾಂಕ್ಗಳಿಗೂ ಆದೇಶ ಮಾಡಿದ್ರು ಸರ್ ಕೇಂದ್ರ ಸರ್ಕಾರದವರು. ಕೇಳಿದ್ರೆ ತಂದ್ರೆ ಅವ್ರದ್ದು ಸಿಬಿಲ್ ಕರೆಕ್ಟ್ ಇತ್ತಂದ್ರೆ ನೀವು ಲೋನ್ ಕೊಡ್ಬೇಕು. ಇದಕ್ಕೆ ಜಾಮೀನು ಸಹಿ ಇಲ್ಲ ಸರ್. ಇಲ್ಲ. ನಿಮ್ಮ ಹೊಲದ ಉತ್ತಾರ ಥರದ ಮೇಲೆ ಬೋಜ ಇರಂಗಿಲ್ಲ ಸರ್. ಏನೂ ಇಲ್ಲ ಸರ್. ನಿಮ್ಮ ಉದ್ಯಮ ಮೇಲೆ ನಂಬಿ ಕೊಡ್ತಾರೆ ಸರ್. ಅದಕ್ಕೆ ರಿಕಮೆಂಡೇಶನ್ ಕೃಷಿ ಇಲಾಖೆದು ಬೇಕು, ಅವರೊಬ್ರು ಕೊಟ್ಟರೆ ಆಯ್ತು ಸರ್. ಇನ್ಯಾರ್ದು ಬೇಕಾಗಿಲ್ಲ ಸರ್, ನಿಮ್ಗೆ ಲೋನ್ ಕೊಟ್ಬಿಡ್ತಾರೆ ಸರ್. ಸೊ 10 ದಿವಸದಲ್ಲಿ 30 ಲಕ್ಷ ನಿಮಗೆ ಲೋನ್ ಬಂತು? ಹ್ಞೂ ಸರ್. ಓಕೆ. ಹಾಂ, ಮುಂದೆ